ಕೂನೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಮಸ್ಯೆಯಾಗಿದೆ. ಸರ್ಕಾರ ಹೇಳ್ತದೆ ಒಂದು ಕಡೆ ಸರ್ಕಾರಿ ಶಾಲೆಗೆ ಸೇರಿಸ್ಬೇಕು, ಸರ್ಕಾರಿ ಶಾಲೆಗಳನ್ನ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳ್ತದೆ. ಆದರೆ ಸರ್ಕಾರದಾಗಿರ್ತಕ್ಕಂಥ ಒಂದು ಕೆಲವು ಕಾನೂನು ಚೌಕಟ್ಟನ್ನು ಚೇಂಜ್ ಮಾಡಬೇಕಾಗ್ತದೆ. ಕಾನೂನು ಏನು ಅಂತಂದರೆ ನತಿಜೆ ಶಿಕ್ಷಕರನ್ನ ಹಾಕೋದು, ಏಕಾಏಕಿ ವರ್ಗಾವಣೆ ಮಾಡೋದು ಮತ್ತು ಮಾರ್ಕ್ಸ್ಗಳನ್ನ ತೆಗೆದಾಕೋಂಥದ್ದು ಮತ್ತು ಹೆಚ್ಚುವರಿಯಾಗಿ ಆಗ್ಬೇಕಾಗಿರ್ತಕ್ಕಂಥದ್ದು. ಈ ಸಮಸ್ಯೆಗಳೇನಾಗ್ತದೆ ಮಕ್ಕಳಿಗೆ ತುಂಬ ಒಂದು ಶಿಕ್ಷಣ ಇಲಾಖೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ನ್ಯೂನತೆಯನ್ನು ನಾವು ಇಂಥ ಸಂದರ್ಭದಲ್ಲಿ ನಾನು ಅದನ್ನು ಖಂಡಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸರ್ಕಾರಿ ಶಾಲೆ ಅಂದರೆ ಒಂದು ಒಳ್ಳೆಯ ಇದಿದೆ, ಸ್ಥಾನ ಇದೆ. ಎಲ್ಲ ಸರ್ಕಾರಿ ಶಾಲೆಗೆ ಮಕ್ಕಳು ವಾಪಸ್ಸು ಬರ್ತಕ್ಕಂಥದ್ದು ನಾವು ಕಂಡು ಬರ್ತಾ ಇದೆ. ಈಗ ಎಲ್ಲ ಸರ್ಕಾರಿ ಶಾಲೆಗಳಿಗೆ ವಾಪಸ್ಸು ಮಕ್ಕಳು ಸೇರಿಸ್ತಕ್ಕಂಥದ್ದು ಕಂಡು ಬರ್ತಾಯಿದೆ. ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ಏನು ಮಾಡ್ತಾಯಿದೆ, ಶಿಕ್ಷಕರ ಒಂದು ನ್ಯೂನತೆಗಳನ್ನು ಚೇಂಜ್ ಮಾಡಿ ಮಕ್ಕಳಿಗೆ ಸ್ವಲ್ಪ ತೊಂದರೆ ಕೊಡ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ನಮಗೆ ಕಾಣ್ತಾ ಇದೆ. ಹಾಗಾಗಿ ಈ ಒಂದು ಹೋರಾಟವನ್ನು ನಾವು ಇಲ್ಲಿ ಹಮ್ಮಿಕೊಳ್ತಕ್ಕಂಥದ್ದು ಕಂಡು ಬಂದಿದೆ. ಯಾಕಂತಂದರೆ ಈಗ ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ. ಮಕ್ಕಳಲ್ಲಿ ಮಕ್ಕಳಲ್ಲೆಲ್ಲ ಸುಮಾರು ಜನ ಮಕ್ಕಳು ಬಂದರೆ ಮಕ್ಕಳಲ್ಲಿ ಅರ್ಥವನ್ನು ಮಾಡಿಸ್ಬೇಕು ಅಂತ. ಹಾಗಾಗಿ ಮಕ್ಕಳಿಗೆ ದಿಕ್ಕನ್ನ ತಪ್ಪಿಸೋ ರೀತಿ ಆಗ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾಯಿದೆ. ಅದರಿಂದ ನಾವು ಹೇಳೋದಂತಂದರೆ ಮಕ್ಕಳಿಗೆ ಏನು ಹೆಚ್ಚುವರಿ ಇದ್ದಾರೆ ಮಕ್ಕಳು, ಅದಕ್ಕೆ ತಕ್ಕಂಥ ಶಿಕ್ಷಕರನ್ನು ನೇಮಿಸಬೇಕು, ಒಳ್ಳೆಯ ಶಿಕ್ಷಕರನ್ನು ನೇಮಿಸಬೇಕು, ಶಾಲೆಯ ಉನ್ನತ ಸ್ಥಾನ ತಗೊಳ್ಬೇಕು ಮತ್ತು ಇಂಥ ಶಾಲೆಗಳನ್ನು ಗುರುತಿಸಬೇಕು. ಈ ಶಾಲೆಗಳನ್ನು ಗುರುತಿಸಿ ಒಂದು ಉನ್ನತ ಸ್ಥಾನ ತಗೊಳ್ಳೋಕ್ಕಂಥದ್ದು ನಮ್ಮ ಒಂದು ವೈಯಕ್ತಿಕವಾಗಿ ಮತ್ತು ಎಲ್ಲ ಗ್ರಾಮಸ್ಥರ ಪರವಾಗಿ ಮತ್ತು ಇಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳ ಪೋಷಕರು ಕೂಡ ನಾವು ಬಂದಿದ್ದೀವಿ. ಇನ್ನೂ ಹೆಚ್ಚುವರಿ ಪೋಷಕರು ಬಂದಿಲ್ಲ. ಯಾಕಂದರೆ ಈ ಸಂದರ್ಭದಲ್ಲಿ ನಾವು ಒಂದು ದೂರು ಕೊಡ್ತಾ ಇದ್ದೀವಿ. ಒಂದು 3 ಜನ ಕಲ್ತಂತ ಒಂದು ಸಮಸ್ಯೆಯನ್ನು ಬಗೆಹರಿಸಿಲ್ಲ ಅಂತಂದರೆ ಈ ವಿದ್ಯಾರ್ಥಿಗಳ ಒಂದು ಯಾರು ಇದ್ದಾರೆ ಪೋಷಕರು ಮತ್ತು ಗ್ರಾಮಸ್ಥರು ಎಲ್ಲ ಕೂಡ ಬಂದು ಇಲ್ಲಿ ನಾವು ಒಂದು ಧರಣಿ ಪೂರ್ಣ ಮಟ್ಟಕ್ಕೆ ನಾವು ಸಿದ್ಧತೆ ಇದ್ದೀವಿ. ಮತ್ತು ಇನ್ನು ಮುಂದಕ್ಕೆ ನಾವು ಶಿಕ್ಷಣ ಇಲಾಖೆ ನಾವು ಹೋಗೋ ಮಟ್ಟಿಗೆ ಇದ್ದೀವಿ. ಬಂದು ನಾವು ಕೇಳ್ತೀವಿ. ಶಾಂಭವಿ, ನಾನು 7ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಮ್ಮ ಅನಿಲ್ ಸರು ಟ್ರಾನ್ಸ್ಫರ್ ಆಗಿದ್ದಾರೆ. ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಡಿ, ಯಾಕಂದರೆ ಅವ್ರು ಇಂಗ್ಲೀಷನ್ನು ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಅವರು ಟ್ರಾನ್ಸ್ಫರ್ ಆಗಿಬಿಟ್ರೆ ನಮಗೆ ಇಂಗ್ಲೀಷ್ ಪಾಠ ಮಾಡೋರು ಯಾರು? ಮತ್ತು ನಮ್ಗೆ ಇಂಗ್ಲೀಷೇ ಬರ್ತಾ ಇರಲಿಲ್ಲ. ಅವ್ರು ಬಂದು ಇಂಗ್ಲೀಷನ್ನೆಲ್ಲ ಪಾಠ ಮಾಡಿ ಮತ್ತು ಇಂಗ್ಲೀಷ್ ಮಾತಾಡುವುದು ಹೇಗೆ ಅಂತ ಕಲಿಸಿ, ಸೌಂಡ್ಸ್ ಕಲಿಸಿ ಎಲ್ಲನೂ ನಮಗೆ ಪಾಠ ಮಾಡಿ ಈ ಥರ ಅಂತ ಕಲಿಸಿದ್ದಾರೆ. ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರೆ ನಮಗೆ ತುಂಬ ತೊಂದರೆ ಆಗ್ತಾಯಿದೆ. ಸೊ ನೀವು ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಇಲ್ಲಿ ಕಾರ್ಮೆಂಟ್ ಮಕ್ಕಳನ್ನ ತಗೊಂಡು ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ಸಿದ್ದೀವಿ. ಆದರೆ ಈ ವ್ಯವಸ್ಥೆಯಲ್ಲಿ ಪಾಪ ಈ ನೆಕ್ಸ್ಟ್ ಅವರು ಚೇಂಜ್ ನಾವೇನು ಮಾಡೋಕ್ಕಾಗಲ್ಲ. ತಕ್ಷಣ ಮಾಸ್ಕ್ ಉಳಿಸ್ಕೊಡ್ಬೇಕು ಅಂತ ಕೇಳ್ತಾ ಇರ್ತೀವಿ. ಹಿಂದೆ ಇನ್ನೂ ಸ್ವಲ್ಪ ಉಗ್ರ ಹೋರಾಟ ಮಾಡಬೇಕಾಗತ್ತೆ. ದಯವಿಟ್ಟು ಇದು ಇಲ್ಲಿಗೆ ಇದು ಮಾಡ್ಕೊಳ್ತೀವಿ. ಈಗ ಎಷ್ಟು ಮಕ್ಕಳು ಬರ್ತಾ ಇದ್ದಾರೆ ಸರ್? ಇಲ್ಲಿ 120 ಮಕ್ಕಳು ಬರ್ತಾ ಇದ್ದಾರೆ. ಎಷ್ಟು 90 ಮಕ್ಕಳಿದ್ರು, 120 ಮಕ್ಕಳು. ಟೀಚರ್ ಎಷ್ಟು ಚೆನ್ನಾಗಿದೆ? ಟೀಚರ್ 3 ನಾನೊಬ್ಬರು ಗೆಸ್ಟ್ ಟೀಚರ್ ಇದ್ದಾರೆ. ಹಾಂ. ಇನ್ನು 3 ಸೀಟಲ್ಲಿ ಒಬ್ಬರು ಹೆರಿಗೆ ಹೋಗಿದ್ದಾರೆ, ಇನ್ನಿಬ್ಬರೇ ಟೀಚರ್ ಇದ್ದಾರೆ. ಈಗ BO ಅವ್ರ ಗಮನಕ್ಕೆ ತಂದಿದ್ದಾರೆ? ಆಲ್ರೆಡಿ ಒಂದು 4 ಇಂದ 5 ಬಾರಿ BO ಗಮನಕ್ಕೆ ತಂದಿದ್ದಾರೆ. ಏನು ಹೇಳ್ತಾರೆ ಸರ್? ಆಯಿತು ಮಾಡೋಣ ಅಂತಾರೆ. ಏನು ಮುಂದಕ್ಕೆ ಏನೋ ಇರ್ತಕ್ಕಂಥ ಈಗ ಮುಂದಿನ ನಡೆ ಏನು ನಿಮ್ಮ? ಮುಂದೆ ನಡೆ ಈಗ ಅನಿಲ್ ಸರ್ ಉಳಿಸ್ಕೊಳ್ಳೋದ್ರೆ ಉಗ್ರ ಹೋರಾಟ ಮಾಡ್ತಾರೆ. ಈಗ ಹೆಚ್ಚುವರಿ ಶಿಕ್ಷಕರನ್ನೇನಾದ್ರು ಇದು ಮಾಡ್ತಾ ಇದ್ದೀರಾ? ಅದಕ್ಕೆ ಅನಿಲ್ ಅವರು ಉಳಿಸ್ಕೊಟ್ರೆ ಸಾಕು.